ಜಯವು ನರಕದ ಮಾಲೀಕ. ಕುಡಿದ ಪಿಶಾಚಿಗಳು ಹಾಡುತ್ತ ಬರುತ್ತವೆ. ಒಂದನೆಯದು ಚಿಂತೆ ಮಾಡುತ್ತ ಕೂತಿದೆ. ಪಿಶಾಚಿಗಳು, ಜಯವು ನರಕದ ಮಾಲೀಕ ನಿನ್ನ ಖುಷಿಗಿ ಪಾನಕ ಎಲುಬಿನೊಳಗಡೆ ಇಳಿದು ಆತ್ಮದ ಖಾಲಿ ತುಂಬುವ ಪಾನಕ ಅಡಿಗಡಿಗೆ ನಡೆಗೆಡಿಸಿ ಪಾತಾಳಕ್ಕೆ ತಳ್ಳುವ ಪಾನಕ. ಪಿಶಾಚಿ 3, ಅದ್ಯಾಕೆ ನಾನು ಕುಡಿದಾಗೆಲ್ಲ ಈ ಲೋಕ ತೂರಾಡ್ತದೆ. ಪಿಶಾಚಿ 2, ಸೆಗಣಿ ಮೇಲೆ ಕಾಲಿಟ್ಟರೂ ಜಾರೋದಿಲ್ಲ ನಾನು, ಗೊತ್ತಾ. ಪಿಶಾಚಿ 3, ನೀನು ಕುಡಿದದ್ದು ನೀರು, ಹೆಂಡ ಅಂತ ತಿಳಿದುಕೊಂಡಿದ್ದೀಯಾ ಅಷ್ಟೆ. ಪಿಶಾಚಿ 2, ನೀರಿನ ವೈರಿ ಕಣ್ಣ ನಾನು. ನೀರು ಬೆರಸೋದೇ ಇಲ್ಲ. ನೇರ ಹಾಗ್ದಾಗೆ ಮೈ ಚರ್ಮ ತುಂಬೋತನಕ ಕುಡಿತೀನಿ. ನೀರು ಕುಡಿಯೋನು ಅಂತ ನನಗಂತೀಯ ಬೇಕೂಫ. ನಿನ್ನಮ್ಮ ನೀರು ಕುಡಿಯೋಳು, ನಿನ್ನಪ್ಪ ನೀರು ಕುಡಿಯೋನು. ಪಿಶಾಚಿ 3, ಮನುಷ್ಯರ ಥರ ಮಾತಾಡಿ ಪಿಶಾಚಿಗಳಿಗೆ ಅವಮಾನ ಮಾಡ್ತೀಯಲ್ಲೋ. ಪಿಶಾಚಿ 2, ನನಗೇ ಮನುಷ್ಯ ಅಂತೀಯೇನೋ ಖದೀಮ. ನೀ ಮನುಷ್ಯ, ನಿನ್ನಪ್ಪ ಮನುಷ್ಯ. ಪಿಶಾಚಿ 3, ಸಕಾಲದಲ್ಲಿ ಬಾಯಿ ಮುಚ್ಚದಿದ್ದರೆ ಅನ್ನಬಾರದ್ದನ್ನು ಅಂದು ಬಿಟ್ಟೇನೆ. ಹೆದರಿಕೆ ಹಾಕ್ತಿಯೇನೋ ಬಡವ. ನಿನ್ನ ತಾತ ಮನುಷ್ಯ ನಿನ್ನಜ್ಜ ಮನುಷ್ಯ. ಪಿಶಾಚಿ 3, ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದೀಯ. ಪಿಶಾಚಿ 2, ನಿನ್ನಜ್ಜಿ ಮುತ್ತಜ್ಜಿ ಅವರೆಲ್ಲ ಮನುಷ್ಯರು ಕಣೋ. ಪಿಶಾಚಿ 3, ನಿನ್ನಮ್ಮ ದೇವತೆ ಕಣೋ. ಪಿಶಾಚಿ 2, ಆಘಾತ ಹೊಂದಿ, ಏನಂದೆ ನನ್ನಮ್ಮ ದೇವತೆ ಅಂದೆಯ. ಅಯ್ಯೋ ಅಯ್ಯೋ ಸೈತಾನ ತಂದೆ, ನೀನೇ ಕಾಪಾಡೋ ಎಪ್ಪ. ಆಳುವನು, ಅಯ್ಯೋ ದೇವತೆ ಅಂದೆಯಲ್ಲೋ ನನ್ನಮ್ಮನ್ನ. ಯಾಗೋ ಅವಳ ಮುಖ ನೋಡಲಿ. ಅವಳಿಗೆ ಈ ವಿಷಯ ಗೊತ್ತಾದರೆ. ಅಯ್ಯೋ. ಯಜಮಾನರಿಗೆ ಹೇಳಿ ನರಕದಿಂದ ನಿನ್ನನ್ನ ಹೊರಗೆ ಹಾಕಿಸದಿದ್ದರೆ ನಾನು ಪಿಶಾಚಿನೇ ಅಲ್ಲ. ಪಿಶಾಚಿ 3, ನಮ್ಮಿಬ್ಬರ ಜಗಳದಲ್ಲಿ ಯಾಕಣ್ಣ ಯಜಮಾನರ ಹೆಸರು ತರಬೇಕು. ಪಿಶಾಚಿ 2, ಮತ್ತೆ ನೀ ನನ್ನಮ್ಮನಿಗೆ ದೇವತೆ ಅಂದದ್ದು. ಪಿಶಾಚಿ 3, ಅಲ್ಲವೋ, ನಾವು ಪಿಶಾಚಿಗಳು. ಸುಳ್ಳು ಹೇಳೋದೇ ನಮ್ಮಲ್ಲಿ ಸಭ್ಯತೆ ಅಲ್ಲವೇ. ಪಿಶಾಚಿ 2, ಅಂದರೆ. ಪಿಶಾಚಿ 3, ಅಂದರೆ ನಾ ನಿನ್ನಮ್ಮನ್ನ ದೇವತೆ ಅಂದದ್ದು ಸುಳ್ಳು ಸುಳ್ಳೇ ಕಣ್ಣ. ಪಿಶಾಚಿ 2, ಹಂಗೇಳು ಮತ್ತೆ. ಪಿಶಾಚಿ 3, ನೀ ನನಗೆ ಮನುಷ್ಯ ಅಂದದ್ದು ಸುಳ್ಳು ತಾನೆ. ಪಿಶಾಚಿ 2, ಹೋಹೋ. ಪಿಶಾಚಿ 3, ಬಾ ಹೋಗೋಣ. ಬೋಳೇಶಂಕರನ ಹತ್ತಿರ ಹೋದನಲ್ಲ ತಮ್ಮ, ಅವನಿಗೇನಾಯ್ತು ನೋಡೋಣ. ಇಬ್ಬರೂ, ಜಯವು ನರಕದ ಮಾಲೀಕ ನಿನ್ನ ಖುಷಿಗಿ ಪಾನಕ 1 ಗುಟುಕು ಪೂರಕ 2 ಗುಟುಕಿಗೆ ಮಾರಕ 3 ಗುಟುಕಿಗೆ ತಾರಕ 4 ಗುಟುಕಿಗೆ ನಾರಕ. ಪಿಶಾಚಿ 3, ಅರೆ, ನಮ್ಮ ತಮ್ಮ ಇಲ್ಲೇ ಕುಂತ. ಪಿಶಾಚಿ 2, ಯೋಧ್ರಾಬೆ, ಏನೋ ಮಾಡ್ತಾ ಇದ್ದೀಯ. ಪಿಶಾಚಿ 1, ನನ್ನ ದುರ್ದೈವದ ಮೇಲೆ ಒಂದಿಷ್ಟು ಉಗೀತಾ ಇದ್ದೀನಿ. ಪಿಶಾಚಿ 2, ನಿನಗೆ ನೀನೇ ಮರ್ಯಾದೆ ಮಾಡಿಕೊಡ್ತೀಯಲ್ಲಪ್ಪ, ನಮಗೂ ಅವಕಾಶ ಕೊಡುತ್ತಾ. ಮೊದಲನೇ ಪಿಶಾಚಿಯ ಮೇಲೆ ಉಗಿಯುವನು. ಪಿಶಾಚಿ 3, ನಗಾಡಿ ಹಾಡೋ ಕಾಲದಲ್ಲಿ ಏಟು ತಿಂದ ನಾಯಿ ಹಾಗೆ ಕೂತಿದ್ದೀಯಲ್ಲ, ಏನು ಕತೆ. ಪಿಶಾಚಿ 1, ನಿಮಗೆ ಸಂತೋಷವಾಗಿರೋದಕ್ಕೆ ಕಾರಣಗಳಿರಬೇಕು, ನನಗಿಲ್ಲ. ಹೋಗಲಿ ನಿಮ್ಮ ಕೆಲಸವೇನಾಯ್ತು ಹೇಳಿ. ಪಿಶಾಚಿ 3, ಹಾಗೋದೇನು, ಇಬ್ಬರೂ ಅಣ್ಣಂದಿರು ನೀನು ಯಾರನ್ನು ತೋರಿಸಿದರೆ ಅವರ ಕರುಳು ಕಿತ್ತು ತಿನ್ನುತ್ತಾರೆ. ಅವರಿಬ್ಬರೂ ತಂತಮ್ಮ ಹೆಂಡದಿರನ್ನು ಕೊಂದು ಕುಣಿದಾಡೋ ದೃಶ್ಯ ನೋಡಬೇಕೋ. ಬೇಕಿದ್ದರೆ ಹೇಳು. ಪಿಶಾಚಿ 2, ನಿನಗೆ ಮನರಂಜನೆ ಬೇಕಿದ್ದರೆ ಹೇಳು. ಆ ಮೀಸೆ ಮತ್ತು ಹೊಟ್ಟೆಯವನನ್ನ ಹಿಡಿದುಕೊಂಡು ಬರೋದು 2 ನಿಮಿಷದ ಕೆಲಸ. ಪಿಶಾಚಿ 1, ಇದನ್ನೆಲ್ಲ ಹ್ಯಾಗೆ ಸಾಧಿಸಿದಿರಿ. ಪಿಶಾಚಿ 3, ಸರದಾರ ಸೋಮಣ್ಣ ಇದ್ದಾನಲ್ಲ ಮೊದಲು ಅವನ ಮೀಸೆ ಹುಲುಸಾಗಿ ಬೆಳೆಯೋ ಹಾಗೆ ಮಾಡಿದೆ. ಬೆಳೀತೋ ಇಲ್ಲವೋ, ಶೂರಧೀರ ಅಂತ ಜಂಬ ಕೊಚ್ಚಿಕೊಳ್ಳೋ ಹಾಗೆ ಮಾಡಿ ಮೀಸೆ ತೀಡಿಕೊಳ್ಳೋ ಹಾಗೆ ಮಾಡಿದೆ. ಆಮೇಲೆ ಒಬ್ಬ ರಾಜನ ಹತ್ತಿರ ಕಳಿಸಿದೆ. ರಾಜ ಇವನನ್ನು ಸೇನಾಪತಿ ಮಾಡಿದ. ಆದರೂ ಇವನ ಮೀಸೆ ಬೆಳೀತಾನೇ ಇತ್ತು. ಮೀಸೆ ಎಷ್ಟಪ್ಪ ಬೆಳೀತು ಅಂದರೆ ಅವನಿಗೆ ದೇಶವೇ ಕಾಣದಾಯ್ತು. ಯಾರ್ಯಾರನ್ನೋ ತುಳಿದ, ಯಾರಾರನ್ನೋ ಎಡವಿದ. ಕೊನೆಗೆ ಇಂಡಿಯಾ ದೇಶದ ರಾಜನ ಮೇಲೆ ದಂಡೆತ್ತಿ ಹೋಗೋ ಹಾಗೆ ಮಾಡಿದೆ. ಇಂಡಿಯಾ ದೇಶದ ರಾಜನಿಗಾದರೆ ಕಣ್ಣು ಸರಿಯಾಗಿ ಕಾಣಿಸುತ್ತಿತ್ತು. ಜೊತೆಗೆ ಹುಲ್ಲಿನಿಂದ 1 ಲಕ್ಷ ಸೈನ್ಯ ತಯಾರಿಸಿಕೊಟ್ಟಿದ್ದೆ. ಕೊನೆಗೆ ನಮ್ಮ ಮೀಸೆ ಸೋತು ಸೆರೆ ಸಿಕ್ಕ. ಇಂಡಿಯಾದ ರಾಜ ಅವನ ಮೀಸೆಗೆ ಮಣ್ಣು ಹಚ್ಚಿ ತಾನೇ ಖುದ್ದಾಗಿ ಆ ಮೀಸೆ ಬೋಳಿಸಿ ಇವನನ್ನು ಜೈಲಲ್ಲಿಟ್ಟಿದ್ದಾನೆ. ಈಗ ನಾನು ಮಾಡಬೇಕಾದ್ದು ಒಂದೇ ಸಣ್ಣ ಕೆಲಸ, ಅವನನ್ನು ಮುಗಿಸೋದು. ಪಿಶಾಚಿ 1, ನೀನೇನು ಮಾಡಿದೆಯಣ್ಣ. ಪಿಶಾಚಿ 2, ನನ್ನ ಬಗ್ಗೆ ನೀವ್ಯಾರೂ ಯೋಚನೆ ಮಾಡೋದೇ ಬೇಡ. ಸಾತ್ಕಾರ ಡಬ್ಲೂನನ್ನ ಸರಿಯಾಗಿ ಹಿಡಿದು ಬಿಟ್ಟಿದ್ದೀನಿ. ಈಗವನ ಹೊಟ್ಟೆ ಎಷ್ಟು ದೊಡ್ಡದಾಗಿದೆಯೆಂದರೆ ಅವನು ತನ್ನ ಮೊಳಕಾಲು ನೋಡಿದರೆ ಗುರುತು ಹಿಡಿಯೋದೇ ಇಲ್ಲ. ಹ್ಯಾಗಪ್ಪ ಇದನ್ನೆಲ್ಲ ಮಾಡಿದೆ ಅಂದರೆ ಮೊದಲು ಅವನಿಗೆ 5 ಆಟ ಕಲಿಸಿ 2 ಸೇರಿ 5 ಆಗೋದನ್ನು ತೋರಿಸಿದೆ. ಆಸೆ ಜಾಸ್ತಿ ಆಯ್ತು, ಮೋಸ ಮಾಡಿದ.